ಹರೇ ಶ್ರೀನಿವಾಸ. ಶ್ರೀನಿವಾಸ ಕಲ್ಯಾಣ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ತಮ್ಮ ಹೆಸರನ್ನು ಹೇಳಿಮ್ಮ. ಅಂಕಿತಾ ಪಿ. ಅಂಕಿತಾ ಪಿ. ಈಗ ನಿಮಗೆ ಶ್ರೀನಿವಾಸ ಕಲ್ಯಾಣದಲ್ಲಿ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಮೊದಲನೇ ಪ್ರಶ್ನೆ, ಪದ್ಮಾವತಿಯು ಸಖಿಯರೊಡನೆ ಕೂಡಿಕೊಂಡು ಏನನ್ನು ತೆಗೆದುಕೊಂಡು ಶ್ರೀನಿವಾಸನಿಗೆ ಹೊಡೆದಳು? ಪದ್ಮಾವತಿಯು ಸಖಿಯರೊಡನೆ ಕೂಡಿಕೊಂಡು ಏನನ್ನು ತೆಗೆದುಕೊಂಡು ಶ್ರೀನಿವಾಸನಂತ ಎಸೆದಳು? ಕಲ್ಲನ್ನು ತೆಗೆದು. ಸಿಂಪಲ್ಲು, ಆರಾಮಾಗಿ ಸಿಗೋದೇನೋ ಕೆಳಗಡೆ ಕಲ್ಲು ಸಿಗುತ್ತೆ, ತಗೊಂಡ್ರು ಎಸೆದ್ಬಿಟ್ಟು. ಸರಿಯಾದ ಉತ್ತರ. ನಾಡೊಳಗಿನ ರೀತಿ ಎಲ್ಲರೂ ಆಡುವಂಥ ಮಾತು, ಆಡಿದ ಕಲ್ಲಿಡಾಡಿ ಹಳಾಕೆ ಕೋಲು ಕೊಲನ್ನ ಕೋಲೆ. ನಾಡೊಳಗಿನ ರೀತಿ ಎಲ್ಲರೂ ಆಡುವಂಥ ಮಾತು, ಆಡಿದ ಕಲ್ಲಿಡಾಡಿ ಹಳಾಕೆ ಕೋಲು ಕೊಲನ್ನ ಕೋಲೆ. ಕೋಲು ಕೊಲನ್ನ ಕೋಲೆ, ಮುತ್ತಿನ ಕೋಲು ಕೊಲನ್ನ ಕೋಲೆ. ಕೋಲ ನಡೊಣ ಬನ್ನಿ ಬಾಲ ವೆಂಕಟಪತಿ ಲೀಲೆ ಕೊಂಡಾಡುತ್ತಲೀ. ಪೆಟ್ಟು ತಾಗಿ ಕುದುರೆ ಪ್ರಾಣವ ಬಿಟ್ಟಿತು ಆಗಲ್ಲೇ. ಬಿಟ್ಟ ಕುದುರೆಯ ಬೆಟ್ಟವನೇರಿದ ಕೋಲು ಕೊಲನ್ನ ಕೋಲೆ. ಕೋಲು ಕೊಲನ್ನ ಕೋಲೆ, ಮುತ್ತಿನ ಕೋಲು ಕೊಲನ್ನ ಕೋಲೆ. ಕೋಲ ನಾಡೋಣ ಬನ್ನಿ ಬಾಲ ವೆಂಕಟಪತಿ ಲೀಲೆ ಕೊಂಡಾಡುತ್ತಲೀ. ಲೀಲೆ ಕೊಂಡಾಡುತ್ತಲೀ. ಇನ್ನೂ ತಮಗೆ ಮದುವೆ ಆಗಿಲ್ಲ, ಹೊರ ಬಂದಾಗ ಹಾಗೆ ಮಾಡಬಾರ್ದು. ಯಾಕಂದರೆ ಇಲ್ಲಿ ಪದ್ಮಾವತಿನೇ ಮಾಡಾಳೆ ಅಂತಂದ್ಬಿಟ್ಟು ಮಾಡೋಕ್ಕೆ ಹೋಗ್ಬೇಡ. ಓಕೆ, ಮುಂದಿನ ಪ್ರಶ್ನೆ ನಮಗೆ, ಹುತ್ತದಲ್ಲಿದ್ದ ಮಂಚದಲ್ಲಿ ಶ್ರೀನಿವಾಸನು ಯಾವ ರೀತಿಯಲ್ಲಿ ದುಃಖಭರಿತನಾಗಿ ಮಲಗಿದುದನ್ನು ಬಕುಳಾವತಿಯು ಕಂಡಳು? ಹುತ್ತದಲ್ಲಿದ್ದ ಮಂಚ, ಆ ಮಂಚದ ಮೇಲೆ ಶ್ರೀನಿವಾಸನು ಯಾವ ರೀತಿಯಲ್ಲಿ ದುಃಖಭರಿತನಾಗಿ ಮಲಗಿದ್ದನ್ನು ಬಕುಳಾವತಿ ಕಂಡಳು? ದೀರ್ಘ ಶ್ವಾಸ ಬಿಡುತ್ತಾ ಕಣ್ಣೀರನ್ನು ಸುರಿಸುತ್ತಾ ಶ್ರೀನಿವಾಸ. ಜೋರಾಗಿ ಹೇಳಬೇಕಮ್ಮ, ಇನ್ನೂ ಸ್ವಲ್ಪ ಜೋರಾಗಿ ಬರಬೇಕು. ದೀರ್ಘ ಶ್ವಾಸ ಬಿಡುತ್ತಾ ಕಣ್ಣೀರು ಸುರಿಸುತ್ತಾ ಶ್ರೀನಿವಾಸನು ಹುತ್ತದಲ್ಲಿದ್ದ ಮಂಚದಲ್ಲಿ ಇದ್ದದ್ದನ್ನು ಬಕುಳಾವತಿಯು ಕಂಡಳು. ಸರಿಯಾದ ಉತ್ತರ. ಏನು ದುಃಖ ಅವನಿಗೆ, ಏನು ಕಥೆ, ದೀರ್ಘವಾಗಿ ಶ್ವಾಸ ಬಿಟ್ಕೊಂಡು ನೀವು ದುಃಖ ಆದಾಗ ಜೋರಾಗಿ ಹೇಳ್ಕೊತಾರಲ್ಲ, ಏನು ನಟನೆ ಮಾಡ್ತಾನೆ ಅಂತಂದರೆ ಕಣ್ಣೀರು ಸುರಿಸ್ತಾನಂತೆ. ಅಲ್ಲಿ ಕಣ್ಣೀರು ಬರಬೇಕು ಅವನಿಗೆ. ಹುತ್ತದಲ್ಲಿ ಆ ಮಂಚದ ಮೇಲೆ ಮಲ್ಕೊಂಡಿದ್ದನ್ನು ಬಕುಳಾದೇವಿ ನೋಡಿದ್ರು. ಸರಿಯಾದ ಉತ್ತರ. ಮೂರನೇ ಪ್ರಶ್ನೆಗೆ ಬರೋಣ. ದೇವಗುರು ಬೃಹಸ್ಪತ್ಯಾಚಾರ್ಯನಿಗೆ ವಸುಧಾನನು ಏನು ಕೊಟ್ಟನು? ದೇವಗುರು ಬೃಹಸ್ಪತ್ಯಾಚಾರ್ಯನಿಗೆ ವಸುಧಾನನು ಏನು ಕೊಟ್ಟನು? ಆಕಾಶರಾಜನು ಕಳಿಸಿದ ಪತ್ರವನ್ನು ಕೊಟ್ಟನು. ಆಕಾಶರಾಜನ ಕಳಿಸಿದ ಪತ್ರ. ಸರಿಯಾದ ಉತ್ತರ. ದೇವಗುರು ಬೃಹಸ್ಪತ್ಯಾಚಾರ್ಯನಿಗೆ ವಸುಧಾನನು ಆಕಾಶರಾಜನು ಕಳಿಸಿದ ಪತ್ರವನ್ನು ಕೊಟ್ಟನು. ಈಗ ತಾವು ಏನು ಮಾಡ್ತಾ ಇದ್ದೀರಾ? MCA ಮಾಡ್ತಾ ಇದ್ದೀನಿ. MCA ಮಾಡ್ತಾ ಇದ್ದೀರಾ? ಆಗಿದೆನಾ? ಆಗಿದೆ. ಗ್ರ್ಯಾಜುಯೇಷನ್ ಆಗಬೇಕು. ಗ್ರ್ಯಾಜುಯೇಷನ್ ಡೇ ಆಗಬೇಕು. ಎಲ್ಲ ಆಗಿದೆ. MCA ಎಲ್ಲಿ ಮಾಡಿದ್ದು? PS ಯೂನಿವರ್ಸಿಟಿ. ಹೌದಾ? ಇಲ್ಲೇ ಹತ್ತಿರ, ಅದೂ ಇಲ್ಲೇ ಒಂದೇ ಕೂಗಳತ್ತೆ. ಓಕೆ, ಮುಂದೆ ಏನು ಮಾಡಬೇಕು ಅಂತಿದ್ದೀರಾ? ಜಾಬ್ ಟ್ರೈ ಮಾಡ್ತಾ ಇದ್ದೀರಾ? ಟ್ರೈ ಮಾಡ್ತಾ. ಈಗ ಕೊನೆ ಪ್ರಶ್ನೆಗೆ ಬರೋಣ. ಬ್ರಹ್ಮನ ಮಾತನ್ನು ಆಲಿಸಿದ ಶ್ರೀನಿವಾಸನು ಯಾರನ್ನು ತನ್ನ ವಿವಾಹಕ್ಕಾಗಿ ಪೌರೋಹಿತ್ಯಕ್ಕೆ ನೇಮಿಸಿದನು? ಒಬ್ಬರು ಪುರೋಹಿತರು ಬೇಕಲ್ಲ, ಯಾರು ನೇಮಿಸಿದನು? ಬ್ರಹ್ಮನ ಮಾತನ್ನು, ಯಾಕಂದ್ರೆ ದೊಡ್ಡವಳು ಬ್ರಹ್ಮ, ಅದರಿಂದ ಬ್ರಹ್ಮನ ಮಾತನ್ನು ಆಲಿಸಿದ ಶ್ರೀನಿವಾಸನು ಯಾರನ್ನು ತನ್ನ ವಿವಾಹಾಂಗವಾಗಿ ಪೌರೋಹಿತ್ಯಕ್ಕೆ ನೇಮಿಸಿದನು? ವಸಿಷ್ಠರನ್ನು ನೇಮಿಸಿದನು. ವಸಿಷ್ಠರನ್ನು. ಸರಿಯಾದ ಉತ್ತರ. ಇಲ್ಲಿ ಬ್ರಹ್ಮನ ಮಾತನ್ನು ಕೇಳ್ತಾನೆ, ಯಾಕಂದರೆ ಅವನೇನು 25 ವರ್ಷ ಚಿಕ್ಕವನು ಹುಡುಗ. ಎಲ್ಲಿ ಶ್ರೀನಿವಾಸ ಕಲ್ಯಾಣ. ಅದರಿಂದ ಬ್ರಹ್ಮನ ಮಾತನ್ನು ಕೇಳಿ, ಬ್ರಹ್ಮ ದೊಡ್ಡವರು, ಮಗನ ಮದುವೆಗೆ ಬಂದಾರ ಅವರು. ದೊಡ್ಡವರು ಅಪ್ಪನ ಮದುವೆಗೆ ಬಂದಾರ. ಅಪ್ಪನ ಮದುವೆಗೆ ಯಾರೋ ಬ್ರಹ್ಮದೇವರು ಅಪ್ಪನ ಮದುವೆಗೆ ಬಂದರೆ, ಅದಕ್ಕೆ ಅವರು ದೊಡ್ಡವರಲ್ವಾ, ಇಲ್ಲಿ ದೊಡ್ಡವರಲ್ವಾ, ಅದಕ್ಕೆ ಅವ್ರ ಮಾತನ್ನು ಕೇಳಿ ವಸಿಷ್ಠರನ್ನು ತಮ್ಮ ವಿವಾಹಂಗೆ ಪೌರೋಹಿತ್ಯಕ್ಕೆ ಕರೆದರು. ಯಾರೋ ಶ್ರೀನಿವಾಸ ಅಂತ ಹೇಳಿ
ಎಲ್ಲ ಪ್ರಶ್ನೆಗಳಿಗೆ ನಿರರ್ಗಳವಾಗಿ ಸುಂದರವಾಗಿ ಇದು ಏನು ಉತ್ತರವನ್ನು ಕೊಟ್ಟಿದ್ದೀಯಮ್ಮ. ನಿಮಗೆ ಒಳ್ಳೆಯದಾಗಲಿ, ನೀವು ಒಳ್ಳೇದು ಮಾಡಲಿ. ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿದ್ದಕ್ಕೆ ಧನ್ಯವಾದ. ಕೋಲು ಕೊಲನ್ನ ಕೋಲೆ ಮುತ್ತಿನ ಕೋಲು ಕೊಲನ್ನ ಕೋಲೆ ಕೋಲ ನಾಡೋಣ ಬನ್ನಿ ಬಾಲ ವೆಂಕಟಪತಿ ಲೀಲೆ ಕೊಂಡಾಡುತ್ತಲೀ. ಕೋಲು ಕೊಲನ್ನ ಕೋಲೆ ಮುತ್ತಿನ ಕೋಲು ಕೊಲನ್ನ ಕೋಲೆ ಕೋಲ ನಾಡೋಣ ಬನ್ನಿ ಬಾಲ ವೆಂಕಟಪತಿ ಲೀಲೆ ಕೊಂಡಾಡುತ್ತಲೀ, ಲೀಲೆ ಕೊಂಡಾಡುತ್ತಲೀ. ಪರಮದಯಾಳು ಹರಿ ಭೃಗಮುನಿ ಭರದಿಂದೊದೆಯುತ್ತಿರೆ. ತಿರುಗಿ ಕಾಲಿಡಕೊಂಡು ಪರಿ ಸ್ತುತಿಸಿದ ಕೋಲು ಕೊಲನ್ನ ಕೋಲೆ ಪರಮ ಚಂಚಲೆ ಲಕ್ಷ್ಮೀ ತಾ ಶ್ರೀ ಹರಿ ನಡತೆಯ ನೋಡಿ ಧರಿಸದೆ ಕೊಲ್ಲಾಪುರಕ್ಕೆ ನಡೆದಳು ಕೋಲು ಕೊಲನ್ನ ಕೋಲೆ. ಸಿರಿ ಇಲ್ಲದೆ ನಾನು ಒಬ್ಬನೇ ಇರಲಾರೆನು ಎಂದು ಹರಿವೈಕುಂಠದಿ ಧರೆಗಿಳಿದನು ಕೋಲು ಕೊಲನ್ನ ಕೋಲೆ. ಉತ್ತಮ ವೈಕುಂಠ ಇರಲು ಮತ್ತುರಗಾದ್ರಿಯಲಿ ಉತ್ತಮನೆಯ ಮಾಡಿ ಗುಪ್ತದೊಳಿರುತಿಹ ಕೋಲು ಕೊಲನ್ನ ಕೋಲೆ. ನಿತ್ಯ ನಿರ್ವಿಕಾರ ಶ್ರೀಹರಿ ಭಕ್ತರ ಅಭಿಮಾನಿ ನೆತ್ತಿಯ ಒಡಕೊಂಡು ಭಕ್ತನ ಸಲಹಿದ ಕೋಲು ಕೊಲನ್ನ ಕೋಲೆ. ಕೋಲು ಕೊಲನ್ನ ಕೋಲೆ ಮುತ್ತಿನ ಕೋಲು ಕೊಲನ್ನ ಕೋಲೆ.